ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಇದೀಗ ನೀವು ಕೇಳಲಿದ್ದೀರಿ ಅಂತಾರಾಷ್ಟ್ರೀಯ ಚಹಾ ದಿನದ ಪ್ರಯುಕ್ತ ಹರಟೆ ಕಾರ್ಯಕ್ರಮ. ಈ ಹರಟೆ ಕಾರ್ಯಕ್ರಮದಲ್ಲಿ ಹರಟೆ ಹೊಡೆದವರು ಬಾಜು ಮನೆ ಕಾಕಾಗಿ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಅವರು ಹಾಗೂ ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ರೇಡಿಯೋ ನಿರೂಪಕರಾದ RJ ಚೇತನ್ ಅವರು. ಬನ್ನಿ ಹಂಗಾದ್ರ ಇವರಿಬ್ರು ಕೂಡಿ ಚಹಾದ ಕುರಿತು ಏನ್ ಹರಟಿ ಹೊಡೆದಾರ ಅಂತ ಕೇಳ್ಕೊಂಡ್ ಬರ್ನು. ಕಿಟಪ್ಪ ಕಿಟಪ್ಪ ಬರ್ರಿ. ಬಾಗ್ಲ ತೆಗಿಯೋ. ಬರ್ರಿ ಕಾಕ, ನಿಮ್ ಸಲುವಾಗಿ ಕಾಯ್ಕೋತ್ ಕುಂತೀನಿ. ಇಷ್ಟಾಕ್ ಲೇಟ್ ಮಾಡಿದ್ರಿ? ನೋಡಪ್ಪ, ಒಂದ್ 1.5 ತಾಸ್ ತಡ ಆತು. ಹೌದ್ರಿ, ಅದ ಅವಾಗ ಬರ್ತೇನೆ ಅಂದಿದ್ರಿ. ಯಾಕೆ ತಡ ಆತಂದ್ರ ನೋಡು, ಆ ಮುಂದಿನ ಮನಿ ಮಲ್ಲಪ್ಪ, ಹಿಂದಿನ ಮನಿ ಹೇಮಂತ, ಆಮೇಲೆ ಕಡಿ ಮನಿ ಸೀತಕ್ಕ, ಹೌದ್ರಿ, ನಾ ಬಾಜು ಮನಿ ಕಾಕ, ಹಾ. ಇಷ್ಟ ಮಂದಿ ಕೂಡಿದ್ವಿ ಹರಟಿ ಹೊಡ್ಕೋತ. ಅಯ್ಯೋ. ಅವ್ರು ಏನ್ ಮಾಡಿದ್ರು ಅನ್ಕೊ, ಇಲ್ಲ ಇವತ್ ನೀವು ಚಹಾ ಕುಡ್ದೇ ಹೋಗ್ಬೇಕು ನಾವು. ಮತ್ತೆ ಯಾರ್ಯಾರೋ ಬಂದಿದ್ರು, ಒಂದ್ ಫಂಕ್ಷನ್ ಮಾಡಿದ್ರು, ಹಾ ರೀ. ಚಹಾದ ಬಗ್ಗೆ ಹಾಡ ಹಾಡಿದ್ರು, ಯಾರು ಹಾಸ್ಯ ಕತಿ ಹೇಳಿದ್ರು, ಯಾರು ಹಾಸ್ಯ ಲೇಖನ ಓದಿದ್ರು. ನಂದೇನ ಕಿಟ್ಟಪ್ಪನ ಮನಿಗೆ ಹೋಗುದದ, ನನ್ನ ಹೌದ್ರಿ. ಕಾರ್ಯಕ್ರಮ ಫಿಕ್ಸ್ ಅದ. ನಾನ್ ನಿಮ್ ಸಲುವಾಗಿ ಚಾ ಮಾಡ್ಕೊಂಡ್ ಕುಂತೀನಿ ಇಲ್ಲಿ. ಕಾರ್ಯಕ್ರಮ ಮುಗಿಸಿ ನಿಮ್ ಮನಿಗ್ ಬಂದ್ ನೋಡು. ಅದೇ ನಾನು ನಿಮ್ ಸಲುವಾಗಿ ಚಾ ಮಾಡ್ಕೊಂಡ್ ಕುಂತ ಕಾಯ್ಕೋತ್ ಕುಂತೇನೆ ನೋಡ್ರಿ. ಕೂತಿ ಏನು ಯಾಕೆ ಹೌದ್ರ ಚಲೋ ಆತಲ್ಲ. ಅದರ್ಲ. ಇವತ್ತು ಅಂತಾರಾಷ್ಟ್ರೀಯ ಚಹಾ ದಿನ ಕಿಟ್ಟಪ್ಪ ಇವತ್ತ. ಹೌದ್ರಿ, ಅಂತಾರಾಷ್ಟ್ರೀಯ ಚಹಾ ದಿನ ನೋಡು. ಅಯ್ಯೋ ಗೊತ್ತಿಲ್ಲ ನೋಡ್ರಿ, ನಮ್ಗ್ ಗೊತ್ತಿಲ್ಲ. ನಾನು ಇವತ್ತ ಚಾ ಮತ್ತೆ ಈ ಬಾಜು ಮನಿ ಕಾಕ ಊರ್ ಕಾರ್ಬಾರ್ ಮಾಡವ. ಹೌದೌದು, ಇವತ್ತೇನು ನಾಳೇನು ಎಲ್ಲ ತಿಳ್ಕೊಳವನಲ್ಲ. ಹೌದ್ರಿ ಹೌದ್ರಿ. ನಾ ಎದಕ್ ಓಡಿ ಬಂದ್ರೆ ಬಂದಿ ಚಹಾ ಸ್ಪೆಷಲ್ ಮಾಡ್ಬೇಕು ಇವತ್ತು. ಹೌದೌದೌದು, ಅಂತಾರಾಷ್ಟ್ರೀಯ ಚಹಾ ದಿನ ಅದಲ್ಲ. ಒಳ್ಳೆ ರೀ. ಹಾ, ಕಿಟಪ್ಪ ನಿನ್ನ ಚಹಾದ ಬಗ್ಗೆ ಏನ್ ಅನ್ನಿಸ್ತದ? ಚಹಾ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗ ಅಲ್ದೇ ಇದ್ರೂನು ಈಗ ಅದು ನಮ್ಮ ಜೀವನಾಡಿ ಒಳಗ ನರನಾಡಿ ಒಳಗ ಬೆರ್ತ್ಕೊಂಡದ್ ನೋಡ್ರಿ ಕಾಕ. ಯಾಕಂತಂದ್ರ ಇದು ಚೀನಾದಿಂದ ಬಂದಂತದ್ದು. ಹೌದು. ಆದ್ರ ನಮ್ಮಲ್ಲಿ ಬಂದ್ ಕೂಡ್ಲೆ ಅದ್ರದ ರೂಪಾಂತರ ಆಯ್ತು. ಅದ್ರೊಳಗ ನಾವು ಹಾಲು ಹಾಕಿದ್ವಿ, ಸಕ್ಕರೆ ಹಾಕಿದ್ವಿ, ಇನ್ನೂ ಬೇರೆ ಬೇರೆ ರೀತಿ ಹೋಗ್ತಾ ಅದ್ರೊಳಗ ಮಸಾಲಾ ಟೀ ಫ್ಲೇವರ್ಡ್ ಬಂದು ಒಂದ್ ರೀತಿಯಿಂದ ಹೇಳ್ಬೇಕಂದ್ರ ಒಂದು ತಾಜಾತನವನ್ನು ಕೊಡ್ತದ ನಮಗ. ಯಾವ್ದೇ ಹೌದು ಯಾವ್ದೇ ಒಂದು ಕೆಲಸದಲ್ಲಿ ಬೇಜಾರತ್ತಂದ್ರ ಎಲ್ಲಾರು ಹೇಳೋದೇನ್ರಿ, ಚಾ ಕುಡ್ದು ಬರ್ನು ಬಾ, ಟೀ ಬ್ರೇಕ್ ಅಂತಾರ. ಕಿಟಪ್ಪ ಇಲ್ಲಿ ನೋಡಿ, ಇದು ಆಸಾಮ್ದೊಳಗ ಭಾಳ ಬೆಳಿತಾರು. ಹೌದ್ರಿ, ಅಸ್ಸಾಂ ಟೀನ ಅಂತಾರಲ್ಲ, ಅವ್ರೆಲ್ಲಾ ಹಿಂದ್ ಬಾಸ್ಕೆಟ್ ಹಾಕೊಂಡು ಚಹಾದ್ ಬಿಡಿಸೋದು ಬಹಳ ಚಂದ ಅಂದ್ರ ಬಹಳ ಚಂದ. ಹೌದೌದು, ಆ ಚಹಾದ ಒಂದ್ ಸಸ್ವನು ಬಹಳ ಚಂದ ಕಾಣಿಸ್ತದ. ಪೂರ್ತಿ ನಮ್ಮ ಭೂಮಿ ತಾಯಿಗೆ ಒಂದ್ ಏನದ ಸೀರೆ, ಹಸಿರು ಸೀರೆ ಉಡಿಸ್ತಾರ. ಹೌದೌದು, ಮತ್ ಇಳಕಲ್ದಾಗ ಮಾಡಿರ್ತಾರ ಕಾಕ. ಅದು ನಮ್ಮಂಗ ಬೇರೆ ತೋಟದ ಗತಿ ಇರಂಗಿಲ್ಲ. ಅದು ರೌಂಡ್ ಒಂದ್ ಗುಡ್ಡದ ಮ್ಯಾಗ ಇಳಕಲ್. ಅದ ಯಾಕಂದ್ರ ಏನೋ ಅದು ನೀರ್ ನಿಂದ್ರಬಾರ್ದಂತಾರ್ರಿ. ಹೌದು. ಈಗ ಏನಾಗ್ತದ, ಚಹಾ ಅಂದ್ಕೊಳ್ಳಿ ಏನಾಗ್ತದ, ನೀ ಹೇಳ್ದಲ್ಲ ಹಂಗೆ ಬ್ಯಾಸರು ಬಂದ್ರ ಸ್ವಲ್ಪ ಭಾಳ ತಲಿ ಹೊಡಿತದ. ಮೊದ್ಲು ಒಂದ್ ಕಪ್ ಚಹಾ ಮಾಡಂತೀವಿ. ಹೌದೌದು, ಎಲ್ಲದಕ್ಕೂ ಚಾ. ಮತ್ತ ಆ ಚಹಾದೊಳಗ ರೂಪಾಂತರ ಭಾಳ ಆಗ್ಯಾವ. ಯಾರು ಶುಂಠಿ ಹಾಕ್ತಾರ, ಎಲ್ಲ ಹಾಕೊಡ್ತೀಯಲ್ಲ. ಗೋಧಿ ಚಹಾ ಹಾಕ್ತಿ, ಯಾಲಕ್ಕಿ ಹಾಕ್ತಿವಿ, ದಾಲ್ಚಿನ್ನಿ ಹಾಕ್ತಿವಿ, ಕೆಲವೊಬ್ರು ಮಸಾಲಾ ಟೀ ಅಂತ ಮಾಡ್ತಾರ, ಕರಿ ಮಸಾಲಾ ಟೀ ಅಂತ ಮಾಡ್ತಾರ, ಆಮೇಲೆ ಏನೇನೋ ಹಾಕ್ತಾರಪ್ಪ. ಮತ್ ಇನ್ನೊಂದು ಏನಾಗಿದೆ ಗೊತ್ತಿದೇನು, ಮೊದಲ ನಾವು ಸಣ್ಣವ್ರಿದ್ದಾಗ ಸಕ್ರಿ ಚಹಾ ಶ್ರೀಮಂತರು ಕುಡಿತಾರ, ಬೆಲ್ಲದ ಚಹಾ ಬಡವ್ರು ಕುಡಿತಾರ. ನಮಗಷ್ಟು ತಿಳುವಳಿಕೆ ಇದ್ದಿದ್ದು, ನಾವ್ ಹಿಂಗ್ ತಿಳ್ಕೊಂಡಿದ್ವಿ. ಈಗ ಏನಾಗ್ಯದ, ಈ ಬೆಲ್ಲದ ಚಹಾ ಅಂತ ಏನ ಹಳದಿ ರುಮಾಲ್ ಸುತ್ತಕೊಂಡು ಚಂದಾಗಿ ಟಿವಿಲೆ ಬಿಳಿದ್ ಹೋತ್ರ, ಬಿಳಿ ಅಂಗಿ ದೊಡ್ಡದ ಹಿತ್ತಾಳಿ ಕಿಟ್ಲಿ ಇಟ್ಕೊಂಡು ಕೈ ಮಾಡ್ಕೊಂಡು ಕರಿತಿರ್ತಾನ, ಬೆಲ್ಲದ ಚಹಾ. ಹೌದೌದ್ರಿ, ಎಲ್ಲಾ ಕಡೆ ಈಗ ನಿಂತಾರ ನೋಡ್ರಿ. ಈಗ ಏನಾಗ್ಯದ, ಹೆಲ್ತ್ ಅವೇರ್ನೆಸ್ ಅಂತೀವಲ್ಲ, ಒಂದು ಆರೋಗ್ಯದ ಎಚ್ಚರಿಕೆ ಒಳಗ ಬೆಲ್ಲದ ಚಹಾ ಕುಡಿಯೋರು, ಕೆಲವರು ಶುಗರ್ ಇರೋರು, ಅವರು ಬೆಲ್ಲದ ಚಹಾ ಅಂತಾರ. ಅದು ಭಾಳ ಚಂದ ಆಗ್ತದ, ಭಾರಿ ಆಗ್ತದ. ಮತ್ತು ಅಮೃತ ಚಹಾ ಅಂತ ಒಂದು ಭಾಳ ತಿಳಕೊಡಿ ಭಾಷೆ ಅಂತ ಸಿಗ್ತದ, ಅಮೃತ ಚಹಾ ಅಂತ ಹೇಳಿದ್. ಈಗ ಇದನ್ನು ಮಾಡ್ತಾರೆ ಕಾಕ. ಯಾಕೆ ಚಹಾ ಒಳಗ ಈಗ ಚಹಾ ಮಾಡೋರು ನಾ ಕೇಳ್ಪಟ್ಟಂಗ ಅವರು ನಮ್ಮ ಹಾಲಿನ ಪುಡಿ ಆಗಿರ್ಬಹುದು, ಬೇರೆ ಬೇರೆ ಏನೇನೋ ಪುಡಿ ಹಾಕಿ ಅದಕ್ಕ ಒಂದು ರುಚಿ ತರ್ತಾರ, ಗಟ್ಟಿತನ ತರ್ತಾರ. ಹಿಂಗಾಗಿ ಅದು ಚಲೋ ತಂಗಿ ರುಚಿಸ್ತದ ಅಂತ ಹೇಳ್ತಾರ ನೋಡ್ರಿ. ನನಗೊಂದು ಕೆಲಸನೇ ಇತ್ತು. ನನ್ನ ಜೋಡಿ ಮುಂದಿನ ಮನಿ ಮಲ್ಲಪ್ಪ ಬಂದಿದ್ದ, ಹಿಂದಿನ ಮನಿ ಹೇಮಂತ್ ಬಂದಿದ್ದ, ಆಮೇಲೆ ಕಡಿ ಮನಿ ಸೀತಕ್ ಬಂದಿದ್ರು. ನಾವೆಲ್ಲಾರು ಕೂಡ ನನಗೆ ಹಾದ್ಯಾಗ ವಾರ್ನಿಂಗ್ ಮಾಡಿದ್ರು, ಬಾಜು ಮನಿ ಕಾಕ ಅವನಿಗೇನು ನಾವೇನು ಹೊಂಟಿವಲ್ಲ, ಫಸ್ಟ್ ನೀವು ಅವನಿಗೊಂದು ಅರ್ಧ ಕಪ್ ಚಹಾ ಕುಡಿಸ್, ಅಂದ್ರೆ ಎಲ್ಲಾ ಕೆಲಸ ಆಗ್ತದ ನೋಡ. ನಾ ಅವನಿಗೆ ಕರ್ದ, ನಾನು ಯಾಕ್ರಿ ಬೇರಾದವ್ರು ಆರಾಮ್ ಇದ್ದೀರಿ ನಂದ. ಆತ್ರಿಂದ ನಾನು ಕೂತು ಭಾಳ ತೆಗದ ಬ್ಯಾಸ್ರ, ಹಂಗಂದ್ರೆ ನಡೆದ ಬಿಡ್ರಿ, ಅರ್ಧ ಕಪ್ ಚಹಾ ಕುಡಿದ್ರು ಅಂತ ಹೇಳಿದೆ ನಾವು. ಆ ಚಲೋ ಅರ್ಧ ಕಪ್ ಎಲ್ಲಾರು ಕೂಡ ಚಹಾ ಕುಡಿದ್ವಿ. ಬಂದ್ಕೊಂಡು ನಮ್ ಕೆಲ್ಸಾನೇ ಮಾಡ್ಬೇಕಾ, ಆ ಚಹಾದ ಮಹಿಮಾ ಹಿಂಗದ ನೋಡ. ಹೌದೌದ್ರಿ, ಯಾಕಂದ್ರೆ ಚಹಾ ಒಳಗ ಈಗ
ಚಾಯ್ ಪೇ ಚರ್ಚಾ ಅಂತಾರ್ರಿ. ಹೌದು. ಚಾ ಒಳಗ್ ಚರ್ಚೆನ ಮುಗಿದ್ ಹೋಗ್ತದೆ ಎಲ್ಲ ನಮ್ದು. ಹೌದೌದು. ಏನೋ ಒಂದು ಮಾತುಕತೆ ಇರಬಹುದು, ಒಂದ್ ಜಗಳ ಇರಬಹುದು, ಮನಸ್ತಾಪಗಳಿರ್ಬಹುದು, ಒಂದು ಚಾ ಅಷ್ಟೇ ಒಂದ್ ಅರ್ಧ ಕಪ್ ಚಾ ಮುಗಿದ್ರೊಳಗನ ಅದೆಲ್ಲ ಶಾಂತಾಗಿ ಹೊಸ ಜೀವನ ನಡೀತಿರ್ತದೆ ನೋಡ್ರಿ. ಈಗ ಮತ್ತ ಕನ್ಯಾ ನೋಡು ಮುಂದ ಎಲ್ಲಾ ವರದ ಕಡೆಯವರು ಬಂದ್ರ, ಹೌದು, ಹುಡುಗಿ ಬಂದ್ರ ಒಂದ್ ಎಲ್ಲರಿಗೂ ಅರ್ಧ ಕಪ್ ಚಾ ಇಟ್ಕೊಂಡು ನಕ್ಕೋತ್ ಬಂದ್ಕೊಳ್ಳೆ ಕನ್ಯಾ ಪಾಸೆ. ಹೌದೌದ್ರಿ. ಆ ಬರು ಪದ್ಧತಿ ಮಾಡುದು ಎಲ್ಲ ನೋಡ್ಕೊಂಡ್ ಬಿಡ್ತಾರ. ಹೌದ್ರಿ. ಅಷ್ಟ್ರಾಗೆ ಚಹಾ ಕೊಡು ಮುಂದೆ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ನಾರಿ ಹೆಂಗಿರ್ಬೇಕು ಅದ್ರೊಳಗೆ ತಮಗ್ ಬ್ಯಾಡ ಆತು ಅಂದ್ರ ಬಾಜು ಸರಿಸ್ತಾರ. ಬಟ್ ಏನದಲ್ಲ, ಚಹಾ ಕೊಡ್ಲಿಕ್ನು ಒಂದ್ ಮೂಲದ ಕನ್ಯಾಕಿದ್ರದ್ ಅಂದ್ರೆ ಕನ್ಯಾ ನೋಡ್ಲಿ ಅಂತ ಹೇಳುದು. ಅದನ್ನೇ ಆ ಟೈಪೇ ನೋಡುದು, ಕೊಡ್ತಾಳ ಹೆಸರು ಹೇಳಿ ಹೋಗ್ಬಿಡ್ತಾಳ. ಅದೊಂದ್ ರಿವಾಜ್ ಆಗಿ ಬಂದ್ಬಿಟ್ಟದ್ ನೋಡ್ರಿ ಅದ್ರೊಳಗೆ. ಹಂಗೆ ಅದನು ಚಹಾದು ನಮ್ಮ ವರಕವಿ ಬೇಂದ್ರೆ ಅವರು ಶಬ್ದಗಾರುಳಗ ಅಂತೀವಲ್ಲ, ಅವರು ಚಹಾದ ಇಷ್ಟು ಚಂದ ಹಾಡು ಬರ್ದಾರ. ಚಹಾದ ಜೋಡಿ ಚೂಡಾದಂಗ ನೀನೇ ಅಂದವಾ, ಚೌಡಿ ಎಲ್ಲ ಚೂಡಾಮಣಿ ರಮಿಸ ಬಂದವಾ, ಬೆರಳಿ ಗುಂಗುರ ಮೂಗಿನಾಗ ಮೂಗ್ ಬಟ್ ಇಟ್ಟು ಹಾಡವಾ, ಖರೆ ಅಂತ ಕೈಯ ಮಾಡಿದ್ರ ಹಿಡ್ದ ಬೀಡವಾ, ವಾರದಾಗ 3 ಸಲ ವಾರದಾಗ 3 ಸಲ ಬಂದು ಹೋಗವಾ, ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸಲ ಬಂದು ಹೋಗವಾ. ಇದನ್ನ ಭ್ರಮರ ಗೀತೆ ಅಂತ ಹೋಲ್ಸ್ಯಾರ. ಬಟ್ ಅದ್ರೊಳಗೆ ಚಹಾದ ಒಂದು ಸನ್ನಿವೇಶ ಹೌದೌದು ಹಾಕಿರ. ಯಾಕಂದ್ರ ಅದು ನಮ್ಮ ಈಗ ಮತ್ತ ಭಾರತದ ಒಂದು ಚಹಾದ ಕಲ್ಚರ್ ಅಥವಾ ಸಂಸ್ಕೃತಿ ನೋಡಿದ್ರ ರೀ, ನಮ್ಮ ಕರ್ನಾಟಕದೊಳಗ ಉತ್ತರ ಕರ್ನಾಟಕದ ಮಂದಿ ಅಂತಂದ್ರೆ ನೆನಪಿಗೆ ಬರೋದು ಚಹಾ ನೋಡ್ರಿ. ಇದು ಬಿಸಿಲು ನಾಡ್ ಅಂತ ಕರ್ಸ್ಕೊಂಡ್ರು ಇಲ್ಲಿ ಅತಿ ಹೆಚ್ಚು ಚಾನ ಕುಡಿತಾರ. ಹೌದು. ಇನ್ನು ನಮ್ಮ ಸೌತ್ ಕರ್ನಾಟಕ ಒಳಗ ನಾವು ಕಾಫಿಗಳನ್ನ ಹೆಚ್ಚಾಗಿ ನೋಡಬಹುದು. ಆದ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ನಾವು ಕುಡಿಯುವಂತ ಪಾನೀಯ ಇದ್ರೆ ಅದು ಥಂಡಿರ್ಲಿ, ಮಳಿ ಇರ್ಲಿ, ಬ್ಯಾಸಿಗೆ ಇರ್ಲಿ, ಚಹಾ ಬೇಕೇ ಬೇಕು ನೋಡ್ರಿ. ಮತ್ತ ಎಲ್ಲಾ ಆಫೀಸ್ ಒಳಗ, ಕಚೇರಿ ಒಳಗ, ಎಲ್ಲೆಲ್ಲಿ ಹೋಗ್ತಿವಿ ಒಂದ್ ಕ್ಯಾಂಟೀನ್ ಇದ್ದೇ ಇರ್ತದ. ಅವ್ ಬರ್ತಾನ್ರಿ, ಬಂದು ಚಾ ಬೇಕೇನ್ರಿ, ಬೇಡಪ್ಪ ಇವತ್ತು ಯಾಕೋ ಬ್ಯಾಡಾಗೈತಿ, ಪಿತ್ತಾಗೈತಿ, ಅದು ಕುಡ್ದು ಅದು ಮತ್ತ ಅದಕ್ಕೆ ಒಂದ್ ಇನ್ನೊಂದ್ ಅರ್ಧ ಚಾ ಕೊಡು ಅಂತಾನು ಹೇಳ್ತಾರ ಕೆಲವೊಂದ್ ಮಂದಿ. ಹೇಳ್ತಾರಲ್ಲ, ಅಯ್ಯೋ ಪೆಟ್ರೋಲ್ ಬ್ಯಾಂಕಿಗೆ ನಿಂತು ಚಹಾ ಬರ್ತದ್ರಿ. ಅವೆಲ್ಲ ಬ್ಯಾಂಕಿಗೆ ಹೋದ್ರು ಚಹಾ ಬರ್ತದ, ಎಲ್ಲಿ ಹೋದಲ್ ಚಹಾ. ಒಂದ್ ಫಂಕ್ಷನ್ ಹೋದ್ರೆ ಫಸ್ಟ್ ಚಹಾ ಹಿಡ್ಕೊಂಡ್ ಬರ್ತಾರ. ಹೌದೌದು. ನಾವ್ ಯಾವ್ದೇ ಸಭಾ ಇದ್ರು ಚಹಾ ಎಲ್ಲಾರ ಕೈಗೆ ಬರುದೇ ಅದು. ಹೌದೌದು. ಚಹಾದ ಮಹಿಮಾನೇ ಹಂಗ ಗೆಸ್ಚರ್ ಆಗ್ಬಿಟ್ಟದ. ಸ್ವಾಗತದ ಈಗ ವೆಲ್ಕಮ್ ಡ್ರಿಂಕ್ ಎಲ್ಲ ಹೇಳ್ತಾರಲ್ರಿ, ಎಷ್ಟೋ ವೆಲ್ಕಮ್ ಡ್ರಿಂಕ್ ಇದ್ರು ಚಹಾ ಮುಂದೆ ಏನೋ ಅಲ್ ಬಿಡ್ರಿ. ಹಂಗೆ ಅದನು ಈ ಚಹಾನು ಮತ್ತ ಮಂದಿ ಎಷ್ಟೆಷ್ಟು ಚಂದ ಮಾಡ್ತಾರೋ. ಈ KT ಅಂತಾರಲ್ಲ, KT ಸ್ಪೆಷಲ್ ಟೀ, ಅದು ಸ್ಪೆಷಲ್ ಟೀ ಅದ್ರಿ. ಟೀ ಬಂದ್ಕೊಳ್ಳಿ ಆರ್ಡರ್ ಮಾಡ್ಬೇಕಾರೆ ಒಂದ್ KT ಮಾಡಪ್ಪ, 1/2 KT ಮಾಡಪ್ಪ. ಚಹಾದ ವರ್ಣನೆ ಎಷ್ಟೋ ಸಾಹಿತಿಗಳು ಎಷ್ಟು ಬರ್ದಾರ, ಕವಿಗಳು ಎಷ್ಟು ಬರ್ದಾರ. ಇವತ್ತು ನೀವು ಸಿನಿಮಾದೊಳಗೂ ಚಹಾ ಕುಡಿ ಸನ್ನಿವೇಶ ತೋರಿಸ್ತಾರ, ನಾಟಕದೊಳಗೆ ಸನ್ನಿವೇಶ ತೋರಿಸ್ತಾರ. ಇಟಪ್ಪ ಇನ್ನೂ ಹೆಚ್ಚಿಂದ ಹೇಳ್ಬೇಕಂದ್ರೆ ನಾ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಭಾರತದ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಚಾಯ್ ಮಾರ್ತಿದ್ರು ರೈಲ್ವೆ ಸ್ಟೇಷನ್ದೊಳಗೆ. ಚಾಯ್ ವಾಲಾ ಅವರೇ ಹೇಳ್ತಾರೋ, ಎಷ್ಟು ಸರಳ ಹೇಳ್ತಾರ. ಅವಾಗ ನಾ ಎಷ್ಟು ಸಂತೋಷದಿಂದ ಇದ್ದೆ, ಎಲ್ಲಾರು ಚಹಾ ಕೊಡ್ತಿದ್ದೆ, ಎಲ್ಲರಿಗೂ ಮಾತಾಡಿಸ್ತಿದ್ದೆ. ಎಲ್ಲರೂ ಮಂದಿ ನರೇಂದ್ರ ಮೋದಿ ಅವರು ಚಹಾ ಕೊಡೋದು ಹಾದಿ ಕಾಯ್ತಿದ್ರು. ಬಂದ್ ಸ್ಟೇಷನ್ದೊಳಗೆ ಅಂಗಡಿ ಹಾಕಿದವರು, ನಿಂತವ್ರು ಎಲ್ಲರಿಗೂ ಗೊತ್ತಿತ್ತು, ಚಹಾ ಕುಡ್ದು ಹೋಗಿ ಸಂತೋಷದಿಂದ ಇರ್ತಿದ್ರು ನೋಡಿ. ಆ ಚಹಾದ ಮಹತ್ವನೇ ಹಂಗದ. ಹೇಳ್ಕಿಟ್ಟಪ್ಪ, ಈಗ ಚಹಾ ಒಳಗನು ಈಗ ವೆರೈಟಿಗಳದಾವ. ಈಗ ಗ್ರೀನ್ ಟೀ ಅಂತಾರ, ಈಗ ಹೊಸದಾಗಿ ಬಂದದ್ರಿ. ವೇಟ್ ಲಾಸ್ ಆಗ್ಬೇಕಂದ್ರ ಗ್ರೀನ್ ಟೀ ಕುಡಿಬೇಕು. ಆಮೇಲೆ ನೀವು ಒಳ್ಳೇದಂತೀನಿ ಆ ಗ್ರೀನ್ ಟೀ ಇದ್ರ, ಯಾಕಂದ್ರೆ ವೇಟ್ ಲಾಸ್ ಆಗ್ತದಂತಿ, ಒಳ್ಳೇದದು. ಹೌದು, ಒಳ್ಳೇದ್ರಿ. ಮತ್ತ ಅದ್ರೊಳಗೆ ಏನಿರ್ತದ, ಹಾಲು ಇರಂಗಿಲ್ಲ, ಸಕ್ರಿ ಇರಂಗಿಲ್ಲ. ಮತ್ತೆ ಇನ್ನೊಂದ್ ಬಂದರ್ ಕರಿ ಚಾ ಅಂತಾರ, ಬ್ಲಾಕ್ ಟೀ ಅಂತಾರ. ಆಮೇಲೆ ರೆಡ್ ಟೀ ಅದ, ಆಮೇಲೆ ಬಹಳ ಅದಾವ. ಮತ್ತ ಅದ್ರೊಳಗನ ಈಗ ವೆರೈಟಿ ಬಂದಾವ. ಮತ್ತ ಎಷ್ಟೋ ಕಂಪನಿಗಳು ಚಹಾ ಮಾರ್ಲಿಕತ್ತಾವ. ಹೌದ್ರಿ. ಈಗ 20 ರೂಪಾಯಿಂದ ಹಿಡಿದು 5,000 ತನಕ, ಲಕ್ಷ ತನಕ ಅದ್ರ ರೇಟ್ ಅದ ಒಂದೊಂದು ಚಹಾ. ಅದಲ್ಲ ಆ ಚಹಾದ ಮಹತ್ವನೇ ಹಂಗದ. ಕೆಲವ್ರು ಏನಾಗ್ತದಲ್ಲ, ಈಗ ನಮ್ಗ ಪಿತ್ ಆಗ್ತದ, ಊಟ ಹೋಗಂಗಿಲ್ಲ ಅಂತಾರ ಕೆಲವ್ರು. ಅವ್ರನ್ನಷ್ಟು ಬಾಜು ಸರ್ಸುದವ್ರಿಗೆ ನಾವ್ ಚಹಾ ಕುಡಿದ್ರೆ ಊಟ ಮಾಡ್ತೀವಿ. ಹೌದ್ರ, ನಮಗ್ ಚಹಾ ಬೇಕೇ ನೋಡು. ಎಲ್ಲಿ ಹೋಗ್ಲಿ, ಏನೇ ಮಾತಾಡ್ಲಿ, ಫಸ್ಟ್ ನಮಗ್ ಚಹಾ ಕೊಡ್ರಪ್ಪ ಅಂತ.
ಈಗಂತೂ ಥಂಡಿದನ್ನ ಕಿಟ್ಟಪ್ಪ, ಅಯ್ಯೋ ಎಷ್ಟು ಥಂಡಿ ಆಗ್ಯದ ನೋಡಿ, ಇಲ್ಲ ಬೆಳಗಾವಿ ಸಾಕ ಏನ್ ವಿಪರೀತ ಥಂಡಿರಪ್ಪ. ಎಲ್ಲಾ ಬಾಗ್ಲ ಮುಚ್ಚಿಟ್ರು ಮತ್ತ ಅದ ಹೊಕ್ಲಿಕ್ಕತ್ತದ, ಹೆಂಗ್ ಹೋಗ್ತದ ಯಾರಿಗ ಗೊತ್ತದ. ಅದಕ್ಕೆ ನಮಗ ಒಂದ್ ಔಷಧ ಅಂದ್ರೆ ಚಾಣ ನೋಡ್ರಿ, ಹಂಗೆ ಆಗದ. ಖರೆ ಸೌತ್ ಕಡೆ ಇದ್ರ ಕಿಮ್ಮತ್ ಭಾಳ. ಬೆಡ್ ಟೀ ಅಂತ ಎಪ್ಸ್ಯಾರ. ಮೊದಲು ಬೆಡ್ ಕಾಫಿ ಅಲ್ಲ, ಮೊದಲು ಬೆಡ್ ಕಾಫಿ ಇತ್ತು, ಈಗ ಬೆಡ್ ಕಾಫಿ, ಬೆಡ್ ಟೀ ಈಗ. ಹೌದಲ್ಲ, ಮತ್ತ ಚಹಾ ಕುಡಿಲಾರ್ದ ಮಂದಿನ ಇಲ್ಲ ನೋಡು. ನನಗನ್ಸೋ ಮಟ್ಟಿಗೆ 100% ಮಂದಿ ಎಲ್ಲಾ ವಯೋಮಾನದವ್ರಿಗೆ ಚಹಾ ಬೇಕಾಗ್ತದ. ಹೌದ್ರಿ. ಮತ್ ಇನ್ನೊಂದ್ ಏನಾಗ್ತದ, ಚಾ ಹೆಂಗ ನಮ್ಮ ಸಂಸ್ಕೃತಿ ಒಳಗ್ ಬಂತಂತಪ್ಪ ಅಂತಂದ್ರ, ಈಗ ನಾವು ಒಂದ್ ಹೊತ್ತಿಗೆ ಚಾ ಕುಡಿದ್ವಿ ಅಂದ್ರ, ಈಗ ದಿನಗೂಲಿ ಮಾಡೋರು ಇರ್ತಾರ, ಆಮೇಲೆ ಪಾಪ ಕಾರ್ಮಿಕರು ಇರ್ತಾರ, ಅವರೆಲ್ಲ ಏನ್ ಮಾಡ್ತಾರ, ಒಂದ್ ಅರ್ಧ ಚಾ ಅರ್ಧ ಬಣ್ಣು, ಆಮೇಲೆ ಒಂದ್ ಬಣ್ಣು ಒಂದ್ ಅರ್ಧ ಚಾ, ಈ ರೀತಿ ಅವರು ಆ ಹೊತ್ತಿಂದ ಊಟದ ಮರ್ಸಿ ಬಿಡ್ತದ, ಅದು ಹಸಿವನ್ನ ಮರ್ಸಿ ಬಿಡ್ತದ. ಎಷ್ಟೋ ಜನಕ್ಕೆ ಅದೊಂದು ಆಹಾರ ಆಗಿಬಿಟ್ಟದ, ಒಂದು ಆಹಾರ ಆಗ್ಯದ. ಮತ್ತೇನಾಗ್ತದ, ಚಹಾ ನಮ್ಗ ಎನರ್ಜಿನೂ ಕೊಡ್ತದ. ನಾನೇ ಒಂದ್ ಕಪ್ ಚಹಾ ಕುಡಿದ್ಕೊಳ್ಳೋ 10 ಹಾಡ ಆಡ್ಬಿಡ್ತೀನಿ, ಏನೇನೋ ಬರೆದು ಬಿಡ್ತೀನಿ. ಆ ಚಹಾದ ಒಂದ್ ಎಲ್ಲಿದ ಎನರ್ಜಿ ಬರ್ತದೋ ಗೊತ್ತಿಲ್ಲ. ಯಾರಿಗೆ ಆತಿದ ಅದು ಫ್ರೆಶ್ನೆಸ್, ಅದ್ರದೊಂದು ಹುರುಪೆ ಭಾಳ ನೋಡು ಚಹಾದಿದ್ರ. ಹೇಳ್ಕಿಟ್ಟಪ್ಪ. ಅದೇ ರೀ, ಈಗ ನಾ ಮೊದಲು ಹೇಳಿದಂಗ ಚೀನಾದಾಗ ಯಾವ್ದೋ ಒಂದು ರಾಜ ಪರಂಪರೆಯಿಂದ ಇದು ನಮ್ಮ ಸೂಕ್ತವಾದಂತಹ ನಮ್ಮ ಭಾರತದ ವಾತಾವರಣ ಅಂದ್ರ ಆಸಾಮ್. ನೀವು ಹೇಳಿದಂಗ ಅಲ್ಲಿ ಕೆಲವೆಡೆ ಅದಾವ, ಅಲ್ಲೆಲ್ಲ ಇದ್ರದ ಬ್ರಿಟಿಷರು ಇದನ್ ಮಾಡ್ರು, ಏನು ತೋಟಗಳನ್ನ ನಿರ್ಮಾಣ ಮಾಡಿದ್ರು. ಸರಸ್ವತಿ ಬಾಳ ಬದರ್ ಕಂಪನಿಗಳು, ಎಷ್ಟು ವೆರೈಟಿ ಚಾದ್ ಪುಡಿ ಬಂದ. ಮತ್ತ ಅದ್ರೊಳಗೆ ಚಾಕ್ಲೇಟ್ ಫ್ಲೇವರ್ ಬರ್ತದ್ರಿ, ಮಸಾಲಾ ಅದ. ಹೌದು, ಬಾಳ ಅದಾವ್ರಿ. ಮತ್ತ ಬೇರೆ ಬೇರೆ ಫ್ಲೇವರ್ಡ್ ಅಲ್ಲಿ ನಾವು ಒಂದು ಈಗ ಜಾಗೃತಿ ಅಂತಾನೆ ಅದ, ನೀವು ಹೇಳ್ದಂಗ ಬೆಲ್ಲದ ಚಾ ಜಾಗೃತಿ ಆಗ್ಯದ. ಹೌದೌದು, ಜಾಗೃತಿ ಆಗಿದೆ ಎಲ್ಲರಿಗೂ ಈಗ. ಯಾಕಂದ್ರೆ ಏನಾಗಿದೆ, ಈಗೆಲ್ಲ ಶ್ರೀಮಂತರು, ನಮ್ಮ ಶ್ರೀಮಂತಿಕೆ ಅಂತ ಹೇಳೋದು ಜಗ್ಗೆ ಸಕ್ರಿ ತಿಂದ ಸಕ್ರಿ ರೋಗ ತರಿಸಿಕೊಂಡಾರ. ಅವ್ರ ಬೆಲ್ಲದ ಚಾದ ಕಡೆ ಒಲ್ದಾರ. ಹೌದು, ಈಗ ನಾಗ ಹೇಳಿದ್ನಲ್ಲ, ಇದು ಬಡವ್ರದಿತ್ತು ಬೆಲ್ಲದ ಚಾ, ಈಗ ಶ್ರೀಮಂತರಿಗೆ ಬೆಲ್ಲದ ಚಾ ಆಗ್ಯದ, ಎಲ್ಲರಿಗೂ ಬೆಲ್ಲದ ಚಾ ಆಗ್ಯದ. ಹಂಗ ನಮ್ಮ ಸಕ್ರಿ ಒಳಗುನು ಈಗ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡ್ತಾರಲ್ರಿ, ಅದರಿಂದ ಮತ್ತಷ್ಟು ಕೆಲವೊಂದು ರೋಗಗಳೆಲ್ಲ ಬರ್ತಾವ. ಅದಕ್ಕೆ ಅವರು ಆರ್ಗ್ಯಾನಿಕ್ ಬೆಲ್ಲ, ಅದ್ರಲ್ಲೂ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾರ ನೋಡ್ರಿ. ಅಂದ್ರೆ ನಾ ಏನಂತೀನಿ, ಒಂದ್ ಅರ್ಧ ಕಪ್ ಚಹಾ ಕುಡಿದ್ರೆ ತಪ್ಪೇನಲ್ಲ ಕಿಟ್ಟಪ್ಪ. ಇಲ್ರಿ, ಅದೇನ್ ದೊಡ್ಡದು. ಹೌದೌದು, ಅಂದ್ರೆ ನಿಮ್ಮ ಕೆಲಸಗಳು ಔಟ್ಪುಟ್ ಆಫ್ ವರ್ಕ್ ಅಂತೀವಲ್ಲ, ಭಾಳ ಆಗ್ತದ ಇದ್ದ. ಹೌದೌದು. ಮತ್ತೆ ಎಷ್ಟೋ ಏನೋ ಎಲ್ಲೆಲ್ಲೋ ಖರ್ಚು ಮಾಡ್ತಿರ್ತೀವಿ, ಬ್ಯಾಡಂತ ವಿಷಯಗಳಿಗೆ ಖರ್ಚು ಮಾಡ್ತಿರ್ತೀವಿ. ಅದಕ್ಕಿಂತ ಒಂದ್ ಅರ್ಧ ಚಹಾ ಕೊಡೋದು, ಪಟ ಕೆಲಸ ಮುಗಿಸ್ರೆ ಏನ್ ಬಾರಿ. ಹೌದು, ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮೀಟಿಂಗ್ ಹೋಗಿರ್ತೀವಲ್ಲ, ಬೆಲ್ ಬಡದೇ ಬಿಡ್ತಾರ. ಅದ್ರ ಹಿಂದೆ ಚಹಾ ಬಂತೆ ಎಲ್ಲರಿಗಿದ್ರ. ಆ ಚಹಾದ ಇತಿಹಾಸ ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ಮಾತಾಡಿದ್ರು ಕಡಿಮೆ ನೋಡಿ. ಅದೇ ಈಗ ಹೇಳಿದಂಗ ನಮ್ಮಲ್ಲಿ ಆಸಾಮ್ದಾಗೆಲ್ಲ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಏನಾಯ್ತ್ರಿ, ನಮ್ಮಲ್ಲಿ ನಮ್ಮ ಮಂದಿ ಸುಮ್ಕೊಂಡ್ರಂಗಿಲ್ಲಲ್ರಿ, ಎಲ್ಲಾದ್ರೊಳಗೂ ಒಂದ್ ಏನ್ರ ಅವ್ರದೊಂದ್ ಟಚ್ ಫ್ಲೇವರ್ ಬೇಕನ್ನೋದಕ್ಕ ಮೊದಲೆಲ್ಲ ಬರೀ ಅದನ್ನ ಚೀನಾದಾಗ ಏನ್ ಮಾಡ್ತಿರು, ಆ ಎಲಿನ ನೀರೊಳಗ್ ಕುದಿಸಿ ಕುಡ್ದು ಬಿಡ್ತಿದ್ರ. ಹೌದು. ಮುಂದೇನಾಯ್ತು, ನಮ್ಮಲ್ಲಿ ಬಂದ್ಮೇಲೆ ಅದಕ್ಕ ಹಾಲ್ ಬಿತ್ತು, ಬೆಲ್ಲ ಬಿತ್ತು, ಅದಕ್ಕೊಂದು ಬೇರೆ ಒಂದು ರುಚಿನ ಬಂತು. ಮತ್ತೆ ಈಗೇನಂತಾರ್ರಿ, ಎಷ್ಟು ಕುದಿಸ್ತೀವಲ್ಲ ಅಷ್ಟು ರುಚಿ ಅಂತ ಹೇಳ್ತಾರ. ಅದನ್ನ ರುಚಿ ಅಂತ. ಹೌದು. ಅಂದ್ರೆ ನೀರೊಳಗ ಚಹಾದ ಪೌಡರ್ ಹಾಕಿ 1 ಕಪ್ ಚಹಾಕ 1 ಚಮಚ ಚಹಾ ಪುಡಿ ಹಾಕಿ ಚಲೋತ್ನ ಕುದಿಸ್ಬೇಕು. ಒಳಗ ನೀವು ಸಾಧನೆ ಮಾಡ್ರಿ, ಒಳಗ ನೀವು ಫ್ಲೇವರ್ ಇದು ಶುಂಠಿ ಇವೆಲ್ಲ ಗೋತಿ ಚಾ ಏನೋ ಹೇಳಿದಿವಲ್ಲ, ಅದನ್ನ ಯಾವುದೇ ಹಾಕ್ರಿ, ಯಾಲಕ್ಕಿ ಹಾಕ್ತು, ಚಲೋತ್ನ ಕುದಿಸಿ ಪೌಡರ್ ನೀರೊಳಗೆ ಲವ್ ಕುದಿತದ, ಹಾಲು ಹಾಕಿ ಕುದಿಸ್ಬಾರ್ದು. ಆಮೇಲೆ ಹಾಲು ಹಾಕ್ಬೇಕು ನೋಡ, ಅದೊಂದು ಟೇಸ್ಟೇ ಬೇರೆ, ಅದನ್ನ ಟೇಸ್ಟ್ ಬೇರೆ ಬರ್ತದ್ರಿ. ಮತ್ತೆ ಚಹಾ ಗಟ್ಟಿ ಆಗ್ತದ. ಹೌದೌದು, ಭಾಳ ಕುಡಿಕಿನ ಅರ್ಧ ಕಪ್ ಚಹಾ ನಿಮ್ ರಗಡಾಗಿ ಹೋಗ್ತದ. ರಗಡಾಗ್ತದ. ಮತ್ತ ಈಗ ಮೊದಲೆಲ್ಲ ಚಹಾ ಎಲ್ಲಾ ಮಾರಾಕ್ ಬರ್ತಿರ್ಲ ಕಾಕ, ಸೈಕಲ್. ಅದ್ರ ಬಗ್ಗೆ ಹೇಳ್ರಲ್ಲ. ಸೈಕಲ್ ಮೇಲೆ ಏನಪ್ಪಾ, ಅದೊಂದು ದೊಡ್ಡದು ನೋಡು. ಸೈಕಲ್ ಮೇಲೆ ಮುಂದೆ ಕೀಟ್ಲಿ ಇರೋದು, ಹಿಂಗ ಚಹಾ ಮಾರು ಚಂದ್ರಪ್ಪ ಬಂದ. ಅವನು ನಿಗದಿತ ವೇಳೆ ಒಳಗೆ ಕೋಳಿ ಕೂರ್ದಂಗ್ ಬರಬ್ಬರಿ ಟೈಮಿಗೆ ಬರವ. ಅವ ಪೋಸ್ಟ್ ಆಫೀಸಿಗೆ ಹೋಗವನು, ಬ್ಯಾಂಕಿಗೆ ಹೋಗವನು, ಸಾಲಿ ಮುಂದ, ಪೆಟ್ರೋಲ್ ಬ್ಯಾಂಕಿನೊಳಗ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು. ಎಷ್ಟು ಚಹಾ ಮಾರಿದೆವು ಚಂದ್ರಪ್ಪ ಅಂದ್ರೆ, ಈಗ 2 ಕಿಟ್ಲಿ ಮಾರಿ ನೋಡ್ರಿ, ದೊಡ್ಡ ಡ್ರಮ್ ಗಟ್ಲೆ ಇರ್ತಾವ ಸ್ಟೀಲಿನ. ಅದು ಆಯ್ತ್ರಿ. ಮತ್ ಇವ್ರು ಚಾ ಪುಡಿ ಮಾರಕ್ ಬರ್ತಿರಲ್ರಿ. ಹೌದು, ಎಲ್ಲಾ ಮನಿ ಮಾರ್ಗಿ ವ್ಯಾಪಾರಿಗಳು ಎಲ್ಲಾ ಬಂದು ಚಾ ಪುಡಿ ಮಾರಿ ಹೋಗ್ತಿದ್ರು. ಮತ್ತ ಅವ್ರು ವಾರಕ್ಕೆ ಒಂದ ಸಲ ಬರ್ತಿದ್ರಿ ಆ ಊರಿಗೆ. ಬೇರೆ 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 ಊರಿಗೆ ವಾರಕ್ಕೆಲ್ಲ ತಿರ್ಗಾಡಿ ಆ ಊರಿಗೆ ಅವ್ರು ಬರ್ತಾರಂದ್ರ ಸಾಕ್ರಿ. ಈಗ ಚಹಾ ಮಾರಿನ ಮಂದಿ ಸಂಸಾರ ಜಗ್ಗ್ಯಾರಲ್ಲ, ರಗಡ್ ಮುಂದ್ ಬಂದಾರ, ಮಾಡ್ಯಾರ. ಅದಕ್ಕೆ ನಾ ಮೋದಿಜಿಯವರ ವಿಷಯ ನಾ ಹೇಳಲೇಬೇಕಾತು. ಚಾಯ್ವಾಲಾ ಅಂದ್ರ ಅಂಥ ಚಾಯ್ವಾಲಾ ಇವತ್ತ ಭಾರತ ನಡೆಸ್ಲಿಕ್ಕತ್ತಾರ.
ವಿಶ್ವದೊಳಗೆ ಈಗ 2ನೇ ನಂಬರ್ ಬಂದದ. ಈಗ 1ನೇ ನಂಬರ್ ಗ್ಯಾರಂಟಿ ಬರ್ತದ ನೋಡು, ನಮ್ ನರೇಂದ್ರ ಮೋದಿ ಅವ್ರ ಕೈಯಾಗಿದ್ರೆ. ಹೌದೌದು. ಕಿಟಪ್ಪ ಮತ್ತೇನ್ ಬರೀ ಮಾತಾಡೋಣ. ಇವತ್ತು ಅಂತಾರಾಷ್ಟ್ರೀಯ ಚಹಾ ದಿನ. ಅಯ್ಯೋ, ಚಹಾ ನಾನ್ ನಿಮ್ಗ್ ವಿಶೇಷ ಅದ್ನೇ ಆಗ್ಬೇಕು. ಒಂದ್ ಕಪ್ ಫುಲ್ ಮಾಡಿ ಬಸಿ ಒಳಗೆ ಕೆಳಗೆ ಬೀಳ್ಬೇಕು ನೋಡು. ಅಲ್ರಿ, ನಾನ್ ನಿಮ್ಗೆ ಅವಾಗಿಂದ ಕಾಯತೇನೆ, ಅದನ್ನ ಮಾಡ್ಕೊಂಡು ನಿಮ್ ಮೊದ್ಲು ಹೇಳಿದ್ನೆ. ಅದು ಎಷ್ಟು ಚಂದ ಮಾಡೇನಿ ಇವತ್ತ. ಮತ್ತ ಅದ್ರೊಳಗ ತೊಂಬಾರಪ್ಪ. ಈಗ ದಾಲ್ಚಿನ್ನಿ, ಕರಿಮೆಣಸು ಕುಟ್ಟೆಲ್ಲ ಹಾಕೇನಿ, ಇನ್ನೂ ಭಾರಿ ಘಮ ಘಮ ಅನ್ನತದ. ತರ್ತೇನ್ಗಪ್ರಿ, ತಂದ್ಬಿಡಪ್ಪ. ಏನು ಮರ ಎಂದು ಮಾಡಿಲ್ಲ ಇಂಥ ಚಾ. ಹಾ, ಗೀತಕ್ ಬಂದಿಂದ ಹೇಳ್ತೀನಿ ನೋಡು, ಬಹಳ ಅಪ್ರೂಪ್ ಚಹಾ ಆಗಿದೆ. ಹೌದ್ರಿ, ಇವತ್ತು ಖರೆ ಅಂತಾರಾಷ್ಟ್ರೀಯ ಚಹಾ ದಿನ ಸಾರ್ಥಕತೆ ಆಯ್ತು. ಹೌದ್ರಿ, ನನಗದ್ ಗೊತ್ತೇ ಇರ್ಲಿಲ್ಲ. ಅಂದ್ರೂ ಅದ್ ನೋಡ್ರಿ, ಅದು ಎಷ್ಟು ಕೋ ಇನ್ಸಿಡೆನ್ಸ್ ಆಗ್ಯದ. ನಾನೇ ಇವತ್ತಿಷ್ಟ ಚಂದ ಮಾಡಿಬಿಟ್ಟೇನಿ ಇವತ್ತು. ಚಲೋ ಆತ್ಲ ಕಿಟ್ಟಪ್ಪ. ಚಹಾ ಕುಡದೆ ಹೋಗಿ ಬರ್ಲ ಇನ್ನ. ಬರ್ರಿ ಬರ್ರಿ ಬರ್ರಿ. ಮತ್ತೆ ಗೀತಕ್ ಹೇಳ. ಮತ್ತ ಮುಂದಿನ ಸಲ ಬರೋ ಮುಂದೆ ಇವ್ರನ್ನ ಬಿಡಂಗಿಲ್ಲಪ್ಪ. ಮುಂದಿನ ಮನಿ ಮಲ್ಲಪ್ಪ, ಹಿಂದಿನ ಮನಿ ಹೇಮಂತ, ಕಡಿ ಮನಿ ಸೀತಕ್ಕ, ಬಾಜು ಮನಿ ಕಾಕ. ಹೌದು, ಎಲ್ಲಾರು ಕೂಡೇ ಬರ್ತೀವಿ ನೋಡಿ. ಬರ್ರಿ 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 ಬರ್ರಿ. ವೆಲ್, ಇದುವರೆಗೂ ಕೇಳಿದಿರಿ ಅಂತಾರಾಷ್ಟ್ರೀಯ ಚಹಾ ದಿನದ ಪ್ರಯುಕ್ತ ಹರಟೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದ್ರು ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.